ಸಾಕಷ್ಟು ಸದ್ದು ಮಾಡ್ತಾ ಇದೆ ಸರ್ ರಾಜ್ಯದಲ್ಲಿ. ಯಾರದು ಅಧಿಕೃತವಾಗಿ ದೂರು ಅಥವಾ ಈ ಹೇಳಿಕೆ ಏನಾದರೂ ಕೊಟ್ಟಿರ್ತಾರೆ? ಇಲ್ಲ, ನಮ್ಗೆ ಯಾರೂ ಕೂಡ, ನನಗೂ ಯಾರೂ ಕೊಟ್ಟಿಲ್ಲ ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ. ನಾನು ಗಮನಿಸಿದೆ, ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಅಂಥದ್ದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತೊಗೊಂಡು ವೆರಿಫೈ ಮಾಡಬೇಕು. ಸರ್, ಈಗ ರಮ್ಯಾರಾವ್ ಕೇಸಲ್ಲಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ರಿಪೋರ್ಟ್ ಏನಾದರೂ ತಲುಪಿದೆಯಾ ಸರ್? ಏನಾದರೂ ಇಲ್ಲ, ನಮಗೆ ಕೊಟ್ಟಿಲ್ಲ. ಅಂದರೆ ಅವರು ಬಹುಶಃ ಇಂಟರಿಮ್ ಆಗಿ ಏನಾದರೂ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಗೌರವ್ ಗುಪ್ತಾ ಅವ್ರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಅದು ಚೀಫ್ ಮಿನಿಸ್ಟರ್ಗೆ ಏನಾದರೂ ಕೊಟ್ಟಿದ್ದಾರೇನೋ ಗೊತ್ತಿಲ್ಲ. ಒಂದು ವೇಳೆ ಅದು ಅವರು ಒಂದು ವಾರ ಸಮಯ ಕೊಟ್ಟಿದ್ದೋ ನಾವು, ಅದರಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೇವೆ. ತನಿಖೆ ಅಂತ ಯಾವ ರೀತಿ ಗೊತ್ತಿಲ್ಲ. ನಾವು ಅವರಿಗೆ ನಾವು ದಿನನಿತ್ಯ ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ಕಮಿಟಿ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ. ಅಷ್ಟರೊಳಗಡೆ ಅವ್ರು ವರದಿ ಕೊಡಬೇಕು. ಕೊಟ್ಟ ನಂತರ ಗೊತ್ತಾಗುತ್ತೆ. ಒಂದಷ್ಟು ಸಚಿವರನ್ನ ಗೂಢಾಚಾರ ಮಾಡ್ತಾ ಇದ್ದಾರೆ ಸರ್. ನೀವು ಯಾರೇ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಿಲ್ಲ, ಅವರೆಲ್ಲ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಫಾಲೋ ಮಾಡ್ತಾರೆ. ಆ ಇಂಟೆಲಿಜೆನ್ಸ್ ನನ್ನ ಹತ್ರ ಇದ್ವಲ್ಲ, ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ. ಅಂಥದ್ದೇನೂ ಕೂಡ ನಾನು ಕೇಳಿಲ್ಲ. ನನಗೆ ಯಾವುದೂ ಅನುಮಾನ ಬಂದಿಲ್ಲ. ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಏನೋ ಹೋಗಿದ್ದಾರೆ ಅಂತ ಅವರು ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಇಂಟೆಲಿಜೆನ್ಸ್ ಅಲ್ಲ ಸರ್, ಇದೊಂದು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇದೆ ಅಂತ ಅನುಮಾನ. ನೀವೆಲ್ಲ ಡಿನ್ನರ್ ಮೀಟಿಂಗ್ ಮಾಡುತ್ತಾ ಇದ್ದ ಸಮಯದಲ್ಲ. ಅಲ್ಲ ರೀ, ನಾವು ಕದ್ದು ಕಳ್ತನ ಮಾಡಿ ಊಟ ಮಾಡೋದಿಲ್ವಲ್ಲ. ನಾವು ಮಾದೇವಪ್ಪ ಅವ್ರ ಮನೆಯಲ್ಲಿ ಸೇರಿದ್ದು ನಮ್ಮ ಇದರದ ಬಗ್ಗೆ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲರೂ ಸೇರಿದ್ವಿ. ನಾವು ಹೆಚ್ಚು ಕಡಿಮೆ ಎಲ್ಲ ಮಿನಿಸ್ಟರ್ಸು ಇದ್ದರು. ಅದ್ರ ಬಗ್ಗೆನೇ ಹೆಚ್ಚಿಗೆ ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದೆವು. ಅದಕ್ಕೆ ಪೂರ್ವಭಾವಿಯಾಗಿ ನಾವು ಏನು ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋದನ್ನು ನಾವು ಮಾತಾಡ್ಕೋಬೇಕಲ್ವಾ, ಅದಕ್ಕೆ ನಾವೆಲ್ಲ ಸೇರಿದ್ದು. ಆ ರೀತಿ ಏನು ಕದ್ದು ಊಟ ಮಾಡೋ ಅಂಥ ಅಗತ್ಯ ನಮ್ಗೆ ಇಲ್ವೇ ಇಲ್ಲ. ಅಂತಲ್ಲ ಸರ್, ನೀವು ಊಟ ಮಾಡ್ತಾ ಮಾತನಾಡಿರುವಂತ ಮಾತುಗಳನ್ನ ಯಾರೋ ಕದ್ದು ಕೇಳಿಸ್ಕೊತಾವ್ರೆ ಅಂತ ಮಾಡಲಿ, ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ಸರಿ, ಎಲ್ಲ ತೊಂದರೆ ಇಲ್ಲ. ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದಾರೆ ಸರ್. ಹೋಗಿದ್ದಾರೆ, ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಸರ್. ಈ ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಟ್ಟಿದ್ದಾರೆ. ನಾವು ಹೋಗ್ತೀರಿ ಅಂತ ಸರ್ ರಾಜ್ಯದಲ್ಲಿ? ಇಲ್ಲ, ನಾನು ಹೋಗಿಲ್ಲ, ಹೋಗೋದು ಇಲ್ಲ ಸರ್. ಈಗ ಹನಿ ಟ್ರ್ಯಾಪ್ ಏನ್ ಸರ್? 6 ದಿನ ಆಯ್ತು ಅಂದ್ರೆ ಏನು ಕಂಪ್ಲೇಂಟ್ ಕೊಡ್ಬೇಕಲ್ರಿ? ಏನಕ್ಕೆ ನೋಡಿ, ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ರೆ ತನಿಖೆ ಮಾಡ್ತೀವಿ. ಅದ್ರ ಮೇಲೆ ಎಷ್ಟು ಸಾರಿ ನೀವು ತಿರುಗಿಸಿ ಮಗ್ಸಿ ಕೇಳಿದ್ರು ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ, ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ. ಅದು ಇವತ್ತಿದೆ ಅಲ್ಲ, ನೋಡೋಣ ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ. ಈಗ ಅವರು ಜವಾಬ್ದಾರಿ ಇದೆ, ರಾಜಣ್ಣ ಅವರಿಗೆ ಕಂಪ್ಲೇಂಟ್ ಕೊಡಬೇಕಾಯಿತು. ಅದಕ್ಕೂ ಮುಂಚೆ ಸದನದಲ್ಲೇ ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಇಷ್ಟು 6 ದಿನ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಹಿಂದೆ ಗೊತ್ತಿಲ್ವಲ್ಲ. ನೀವು ಅವ್ರನ್ನ ಕೇಳಬೇಕು. ನನ್ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸೋಕ್ಕಾಗುತ್ತಾ? ಅವ್ರ ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ. ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಕೆಲಸ, ಇಲಾಖೆ ಕೆಲಸ ಪ್ರಾರಂಭ ಇದೆಯಾ ಅಂತ ಸರ್ ಗೊತ್ತಿಲ್ಲ. ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳ್ರಿ. ನನ್ನ ಮೇಲೆ ಯಾವ ಒತ್ತಡನೂ ಇಲ್ಲ. ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ. ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಕೇಳಬೇಕು. ನೀವು ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಪ್ರಾರಂಭ ಆಗುತ್ತೆ. ಹನಿ ಟ್ರ್ಯಾಪ್ ಅಲ್ಲಿ ಸ್ವಪಕ್ಷದವ್ರು ಇದ್ದಾರೆ, ಅದಕ್ಕೆ ಕಂಪ್ಲೇಂಟ್ ಆಗ್ತಾ ಇಲ್ಲ. ಏನು ಗೊತ್ತಿಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ. ವಿಪಕ್ಷದವ್ರು ಇದ್ದಾರೆ, ಎಷ್ಟೊತ್ತಿಗೆ ಒಂದು SIT ನನ್ನ ಕೆಲಸ ಏನು? ತನಿಖೆ ಅನೌನ್ಸ್ ಮಾಡಿದ್ದೀನಿ, ಹೌದಾ? ಮುಖ್ಯಮಂತ್ರಿಗಳು ಅದಕ್ಕೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ, ಯಾವ ಮಟ್ಟದ ತನಿಖೆ ತೀರ್ಮಾನ ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ, ಅದಕ್ಕೆ ಕಂಪ್ಲೇಂಟ್ ಬಂದರೆ ಮಾಡ್ತಾರೆ. ರಾಜೇಂದ್ರ ಅವ್ರಿಗೇನೋ ಆವಾಜ್ ಆಗ್ತಾರ ಅಂತಾರಲ್ಲ ಸರ್, ಗೊತ್ತಿಲ್ಲ ಅದೆಲ್ಲ ನನಗೆ. ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಹೋಗಿ ಬಂದು ಸಪೋರ್ಟ್ ಮಾಡ್ತಾರೆ. ಅಲ್ಲಿಂದ ಬಂದ ಮೇಲೆ ಅಲ್ಲಿ ಸಚಿವರು ಹೇಳ್ತಾರೆ, ಜಲಸಂಪನ್ಮೂಲ ಸಚಿವರು, ಮೇಕೆದಾಟು ಯೋಜನೆಗೆ ನಾವು ಅನುಮತಿ ಕೊಡಲ್ಲ, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ.
ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್ ನಿಮ್ಮ ಸರ್ಕಾರದ್ದು? ನಾನು ಸರ್ಕಾರದ ಸ್ಪೋಕ್ಸ್ಮನ್ ಅಲ್ಲ. ನನ್ನ ಇಲಾಖೆ ಪ್ರಶ್ನೆ ಕೇಳಿ ಹೇಳ್ತೀನಿ. ನಾನು ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ನನಗೆ ಅರ್ಹತೆ ಇದೆಯಾ? ಹೌದು ಸರ್, ಕಾಂಗ್ರೆಸ್ ಹಿರಿಯ ಸಚಿವರಿದ್ದೀರಾ, ಕೆಪಿಸಿಸಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಮುಂದೆ ಮುಖ್ಯಮಂತ್ರಿ ಆಗೋರು ಸ್ವಲ್ಪ ಕೇಳ್ರಿ ನೀವು. ನನ್ನ ಇಲಾಖೆದು ಕೇಳಿ, ಬೇರೆ ಇಲಾಖೆದು ಸಚಿವರಿದ್ದಾರೆ, ನಾನು ಹೆಂಗೆ ಅವರು ವಿಚಾರ ಬಂದಾಗ ಅದು ಚರ್ಚೆಗಳಾದಾಗ ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ನಾನು ಆ ಇಲಾಖೆ, ಈಗ ಪೊಲೀಸ್ ಇಲಾಖೆ, ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ? ಹಂಗೆ ಅಲ್ವಾ ನಮ್ಮ ಇಲಾಖೆ, ನಾವು ಬೇರೆಯವ್ರ ಇಲಾಖೆ ಮಾಡಬಾರ್ದಲ್ವಾ? ಈಗ ಒಂದು ವಾರದಲ್ಲಿ ಮಧ್ಯಂತರ ವರದಿ ತಗೋತೀವಿ ಅಂತ ಹೇಳಿದ್ರೆ ಮಧ್ಯಂತರ ವರದಿ ಮೇಲೆ ಸಿಎಂ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಆಗತ್ತಾ? ಹೇಗೆ ಸರ್? ಯಾಕಾಗಲ್ಲ? ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆಗೆ ಬಂದಿದ್ರೆ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಅದನ್ನು ನಿನ್ನೆ ಚರ್ಚೆ ಮಾಡಿದ್ದೇವೆ ನಾವು, ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ. ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ವರದಿಯಲ್ಲಿ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ಮಾಡ್ತೀವಿ. ಹೋರಾಟಗಾರರನ್ನು ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಸಿಎಂ ಹೇಳಿದ್ದಾರೆ ಸರ್. ತಗೊಂಡೇ ಮಾಡೋದು, ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ. ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ 25-30 ವರ್ಷದಿಂದ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಚರ್ಚೆಗಳು ಮಾಡಿದ್ದೀವಿ. ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು 2011 ಸೆನ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ನೋಡಿದ್ದಾರೆ. ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ. 2011 ಸೆನ್ಸರ್ ಉಪಯೋಗ ಆಗುತ್ತಾ, ಸದಾಶಿವ ಆಯೋಗದ ವರದಿ ಉಪಯೋಗ ಆಗುತ್ತಾ, ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ. ಅದನ್ನ ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ